ಸೇರ್ತಾನೆ ಧರ್ಮಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಪ್ರಪಂಚದಲ್ಲಿ ಹಲವಾರು ಧರ್ಮಗಳು ಇವೆ, ನಾವೆಲ್ಲರೂ ಓದಿದ್ದೀವಿ. ಹಲವಾರು ಧರ್ಮಗಳಲ್ಲಿ ಕೆಲವು ಧರ್ಮಗಳು ಯಾರನ್ನು ಹೇಳಿದರೆ ಯಾರು ಹಲವಾರು ಧರ್ಮಗಳಲ್ಲಿ ಮುಖ್ಯವಾದ ಧರ್ಮ ಯಾವುದು? ಹಲವಾರು ಧರ್ಮಗಳಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ, ಅತ್ಯುತ್ತಮ. ಮತ್ತೊಂದು ಪ್ರಶ್ನೆ, ಈ ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರು? ಕ್ರೈಸ್ತ ಧರ್ಮ ಸ್ಥಾಪಕ ಯೇಸು ಕ್ರಿಸ್ತ. ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು ಅಂದರೆ ಮುಖ್ಯವಾಗಿ ಯೇಸು ಕ್ರಿಸ್ತ. ಪ್ರತಿಯೊಂದು ಧರ್ಮ ಕೂಡ ಸ್ಥಾಪಕ ಇದ್ದಿರ್ತಾರಲ್ಲ, ಅದೇ ಕ್ರೈಸ್ತ ಧರ್ಮದ ಸ್ಥಾಪಕ ಯೇಸು ಕ್ರಿಸ್ತ. ಇನ್ನು ಯೇಸು ಕ್ರಿಸ್ತ ಎನ್ನುವ ಪದಕ್ಕೆ ಅರ್ಥ ಏನು ಯಾರಿಗಾದ್ರೂ ಗೊತ್ತಾ? ಯೇಸು ಎಂಬ ಪದಕ್ಕೆ ಅರ್ಥ ಯೇಸು ಎಂಬ ಪದಕ್ಕೆ ಅರ್ಥ ಯಾರಿಗೂ ಗೊತ್ತಿಲ್ವಾ? ಎಲ್ಲ ತಪ್ಪು ತರ ಯಾರಿಗಾದ್ರೂ ಗೊತ್ತಾ? ಯೇಸು ಎಂಬ ಪದಕ್ಕೆ ಅರ್ಥ ರಕ್ಷಣೆ ಮಾಡುವುದು. ಇನ್ನೊಂದು ಪ್ರಶ್ನೆ, ಯೇಸು ಕ್ರಿಸ್ತನ ತಂದೆ ತಾಯಿ ಹೆಸರೇನು? ಯೇಸು ಕ್ರಿಸ್ತನ ತಂದೆ ತಾಯಿ ಹೆಸರೇನು? ಯೇಸು ಕ್ರಿಸ್ತನ ತಂದೆ ತಾಯಿ ಹೆಸರು? ಯೇಸು ಕ್ರಿಸ್ತನ ತಂದೆ ಜೋಸೆಫ್, ತಾಯಿ ಮೇರಿ. ಯೇಸು ಕ್ರಿಸ್ತನ ತಂದೆ ತಾಯಿ ಹೆಸರು ಜೋಸೆಫ್ ಮತ್ತು ಮೇರಿ. ಮತ್ತೊಂದು ಪ್ರಶ್ನೆ, ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮೊದಲನೇ ಮಾತು ಏನಂತ ಹೇಳಿದ್ರು? ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ 7 ಮಾತನ್ನು ಹೇಳ್ತಾರೆ. ಆ 7 ಮಾತಲ್ಲಿ ಮೊದಲನೇ ಮಾತೇನು? ಯಾರು ಗೊತ್ತಿಲ್ವಾ? ಮೊದಲನೇ ಮಾತು ಏನಂತಂದ್ರೆ, ತಂದೆಯ ಏನು ಮಾಡ್ತಾರೆ ಗೊತ್ತಿಲ್ಲ, ಅವರು ಅವನು ಕ್ಷಮಿಸು ಅಂತ ಹೇಳ್ತಾರೆ. ಇನ್ನು ಕ್ರೈಸ್ತ ಧರ್ಮದಲ್ಲಿ ಬರುವ ಪಂಗಡಗಳು ಯಾವುವು? ಇನ್ನು ಕ್ರೈಸ್ತ ಧರ್ಮದಲ್ಲಿ ಸ್ಥಾಪಕರಾದ ಯೇಸು ಕ್ರಿಸ್ತನಿಗೆ ಅನುಯಾಯಿಗಳು ಎಷ್ಟು ಜನ ಇದ್ರು? ಎಷ್ಟು ಜನ ಇದ್ರು ಸರ್? 15 ಜನ. ತಪ್ಪುತ್ತರ. ಎಷ್ಟು ಜನ ಅಂದರೆ ಒಂದು 80 ವಯಸ್ಸು ಎಷ್ಟಿರುತ್ತೆ ಏಜ್ ಅಷ್ಟು ಜನ.